ಈಗ ನನ್ನ ಹೆಂಡತಿಗೆ ಏನೋ 2,000 ಕೊಟ್ಬಿಟ್ರು, ರೇಷನ್ ಏನೋ ಒಂದು 10 ಕೆಜಿ ಜಾಸ್ತಿ ಕೊಟ್ಬಿಟ್ರು. ಯಾಕೆ 10 ಕೆಜಿ ರೇಷನ್, 10 ಕೆಜಿ ರೇಷನ್ಗೆ ಎಷ್ಟಾಗ್ಬಿಡ್ತಪ್ಪ? ಹಬ್ಬ ಅಂದ್ರೆ ಒಂದ್ 1,000 ಆಗ್ಬಿಡುತ್ತಾ? 1,000 ದುಡಿಯೋ ಯೋಗ್ಯತೆ ಇಲ್ವಾ ನಿಮ್ಗೆ? ತಿಂಗ್ಳಿಗೆ 1,000 ದುಡಿಯೋ ಯೋಗ್ಯತೆನೇ ಇಲ್ಲ. ಹಂಗಾದ್ರೆ 10 ಕೆಜಿ ಅಕ್ಕಿ ಫ್ರೀ ಆಗಿ ಕೊಟ್ರು ಅಂದ್ಬಿಟ್ಟು ಜೈ ಅನ್ನಿಸ್ಬಿಡಿ. 2,000 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ. ಹಾಗಾದ್ರೆ ಮನೇಲಿರೋ ಹೆಣ್ಮಕ್ಳಿಗೆ 2,000 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ. ನೀವು ಕೂಡ 2,000 ರೂಪಾಯಿಂದಾನೇ ನಮ್ಮ ಮನೆ ಸಂಸಾರ ನಡೀತಾ ಇದೆ. 1 ಕೆಜಿ ಹೂ ಕಟ್ಕೊಂಡು ದಿನಕ್ಕೆ 50 ರೂಪಾಯಿ 100 ರೂಪಾಯಿ ಬರ್ತಿದೆ. ಅಲ್ಲೇ ಆಯ್ತು ಸ್ವಾಮಿ 4,000. ಮೈ ಬಾಕ್ಸ್ ಕೆಲಸ ಮಾಡಿದ್ರೆ ಡಬಲ್ ಪೇಮೆಂಟ್ ಬರ್ತದಲ್ಲ. 2,000 ತಗೊಂಡೇನು ರಾಜ್ಯ ಕಟ್ಟಿದ್ರೆ ಅದು ಯಾವಳು ಹಾಕಿದಾಳೆ? ಹಸು ತಗೊಂಡೆ, ಟೀ ಅಂಗಡಿ ಇಟ್ಕೊಂಡೆ. ಅಯ್ಯೋ ನೋಡಿ 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 ತಲೆ ಕೆಟ್ಟೋಗೈತೆ. ಸುಮ್ನೆ ಈಗ ನನ್ನೇನೆ ಬೇಕಾದ ಪ್ರಶ್ನೆ ಮಾಡ್ತಾರೆ, ಏನಮ್ಮ ಕೂತ್ಕೊಂಡು ಮಾತಾಡ್ತಾ ಇದೀಯಾ, ನೀನೇನ್ ಗ್ಯಾರಂಟಿ ತಗೊಂಡಿರುವಂತ. ನೋಡಿ ಸ್ವಾಮಿ, ಬಾಡಿಗೆ ಮನೇಲಿ ಇದ್ದೀನಿ, ಕರೆಂಟ್ ಫ್ರೀ ಇದೆ, ಏನೋ ಬಸ್ಸಲ್ಲಿ ಓಡಾಡ್ಲೇಬೇಕು ಅನಿವಾರ್ಯ, ಆಧಾರ್ ಕಾರ್ಡ್ ಮಾಡ್ಸಿದೀನಿ, ಓಡಾಡ್ಲೇಬೇಕು. 2,000 ರೂಪಾಯಿ ದುಡ್ಡು ಅಂತ ನಾ ಮಾಡಿಸ್ಕೊಂಡಿಲ್ಲ ಸ್ವಾಮಿ, ನನ್ಗೆ ಅವಶ್ಯಕತೆ ಇಲ್ಲ. ಈ 2,000 ರೂಪಾಯಿಗೋಸ್ಕರ ನಾನು ಮಾಡ್ತಾ ಕುತ್ಕೊಂಡ್ರೆ ಇಷ್ಟು ಉದ್ದ ಭಾಷಣ ಬಿದ್ದವಳೆ ಹೋಗ್ಬಿಟ್ಟು ಅವಳೇನ್ ತಗೊಂತಾ ಇಲ್ವಾ? ಸರ್ ನನ್ನ ಪ್ರಶ್ನೆ ಮಾಡ್ತಾರ ಮಾಡಲ್ವ? ತುಂಬಾ ಜನ ಏನಂತಾರೆ, ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಇಷ್ಟೆಲ್ಲ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತಂತಾರೆ. ಎಷ್ಟು ಪರ್ಸೆಂಟ್ ಹೇಳ್ಬೋದು? 40% ಅಷ್ಟೇನೆ. 60% ಯಾರು ಹೇಳಲ್ಲ ಸ್ವಾಮಿ. 60% ಇಲ್ಲ, 100% ಯಾರ ಕಲ್ಲಾದ್ರೂ ಹೇಳಿಸ್ಬಿಡಿ, ನನ್ನ ಲೈಫ್ ಲಾಂಗ್ ನಂದು ವೋಟ್ ಲಿಸ್ಟೇ ತೆಗಿಸ್ಬಿಡ್ತೀನಿ. ಯಾರು ಹೇಳಲ್ಲ, 100% ಯಾರು ಹೇಳಲ್ಲ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಈ ಕಾನೂನು ಬಂದು ಬರೀ ಗ್ಯಾರಂಟಿ ಯೋಜನೆನ ಕೊಟ್ಟು ಜನಗಳನ್ನ ಅಟ್ರಾಕ್ಷನ್ ಮಾಡಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂತಾ ಇದೆ. ಏನಂದ್ರೆ ದುಡ್ಡು ಖರ್ಚಾಗ್ತಾ ಇದೆ. ಈ ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಡಬಲ್ ಆಗ್ತಾ ಇದೆ. ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ಗೊತ್ತಾಗ್ಬೇಕು ಅಂತಂದ್ರೆ, ಈಗ ಕೆಲವೊಂದಷ್ಟು ಜನ ಸಿಟಿಲಿರೋರು ಗೊತ್ತಾಗ್ತಾ ಇದೆ, ಹಳ್ಳಿಲಿರೋರು ಗೊತ್ತಾಗ್ತಾ ಇಲ್ಲ. ಹಳ್ಳಿಲಿ ಅಂತಂದ್ರೆ ಮಾಮೂಲಿ ಅದೇ ಉಪ್ಸಾರು ಅದೇ ಮುದ್ದೆ. ಸಿಟಿಲಿರೋರು ಪಿಜ್ಜಾ ಬರ್ಗರ್ ತಿಂತಾರೆ, ಅವ್ರಿಗೆ ಗೊತ್ತಿರುತ್ತೆ GST ಎಷ್ಟು ಕಟ್ಬೇಕು, ಎಷ್ಟಾಗುತ್ತೆ, ಈ ನನ್ನ ಮಗನ್ ಸರ್ಕಾರ ಬಂದು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ. ಬಟ್ ಹಳ್ಳಿಲಿರೋರ್ಗೆ ಅಷ್ಟು ಗೊತ್ತಾಗಲ್ಲ. ಅಲ್ಲ, ನನಗೂ ಕೂಡ ಅಷ್ಟು ಗೊತ್ತಾಗಲ್ಲ. ಯಾಕಂದ್ರೆ ಕೆಲವೊಂದು ಈಗ GSTಗಳು ನೀವೇ ನೋಡಿದ್ದೀರಾ, ಯಾರೋ